ನಾನು ಚಂದ್ರಶೇಖರ್ ಏತರ್ಕ. ಈ ದಿವಸ ಮುನಿಯೂರು ಶ್ರೀ ಗೋಪಾಲಕೃಷ್ಣ ಸನ್ನಿಧಿಯಲ್ಲಿದ್ದೇನೆ. ನಾನು ಈ ದೇವಸ್ಥಾನದ ನವೀಕರಣ ಕೆಲಸ ಆಗ್ತಾಯಿದೆ. ಬ್ರಹ್ಮಕಲಶ ಮಾರ್ಚ್ 1ರಿಂದ 9ನೇ ತಾರೀಕಿನ ತನಕ ನಡೀಲಿಕ್ಕಿದೆ. ಬಹಳ ಕುತೂಹಲದ ಒಂದು ವಿಷಯ ಏನು ಅಂದರೆ, ಈ ದೇವಸ್ಥಾನದ ಕಟ್ಟಡದ, ಇಡೀ ದೇವಾಲಯದ ಆ ಕಟ್ಟಡದ ಪ್ರತಿಯೊಂದು ಒಂದು ಸ್ಥಳಗಳಿಗೆ ಒಂದೊಂದು ಹೆಸರಿದೆ. ಇದನ್ನು ಭಾಳ ಚೆನ್ನಾಗಿ ಅದನ್ನು ಮನದಟ್ಟು ಮಾಡಿಕೊಂಡು ನಮಗೆ ಹೇಳಲಿಕ್ಕಿದ್ದಾರೆ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಹರಿನಾರಾಯಣ ನಡುವಂತಿಲಾಯರವರು. ಸ್ವಾಮಿ, ನನಗೆ ನಿಮ್ಮ ಮಾತಿನಲ್ಲಿ ಕೇಳಿದಂಥ ಒಂದು ವಿಷಯ ಇದು. ಈ ದೇವಸ್ಥಾನದ ಬೇರೆ ಬೇರೆ ನೋಡಿ, ಈ ಕೆಳಭಾಗ ಇದಕ್ಕೆಲ್ಲ ಬೇರೆ ಬೇರೆ ಹೆಸರಿದೆ ಅಂತ ಹೇಳಿದರು. ಇದಕ್ಕೆ ಪಡಿ ಅಂತ ಹೆಸರು, ಇದಕ್ಕೆ ಜಗತಿ ಅಂತ ಹೆಸರು, ಜಗತಿ, ಇದಕ್ಕೆ ಕುಮುದ ಅಂತ ಹೆಸರು, ಇದಕ್ಕೆ ಗಳ ಅಂತ ಹೆಸರು, ಇದಕ್ಕೆ ಪಡಿ ಅಂತ ಹೆಸರು. ಸೊ ಪ್ರತಿಯೊಂದಕ್ಕೂ ಪ್ರಾಚೀನ ಹೆಸರುಗಳು ಬೇರೆ 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 ಹೆಸರು ಉಂಟು. ಈ ಟೋಟಲಿ ಇದಕ್ಕೆ ಹೇಳುವಂಥದ್ದು ಪಂಚವರ್ಗ ಅಂತ ಹೇಳುವಂಥದ್ದು. ಇದಕ್ಕೆ ಈ ಎರಡು ರೀತಿಯಲ್ಲಿ ಇದನ್ನು ಕಟ್ಟುವಂಥದ್ದಿದೆ, ಪಂಚವರ್ಗ ಮತ್ತು ತ್ರಿವರ್ಗ ಅಂತ ಹೇಳಿ. ತ್ರಿವರ್ಗ ಅಂತ ಹೇಳಿದರೆ ಅದರಲ್ಲಿ ಕುಮುದ ಇತ್ಯಾದಿಗಳು ಬರುವುದಿಲ್ಲ, ಕೇವಲ ಒಂದು ಪಾದುಕ ಬರ್ತದೆ, ಜಗತಿ ಬರ್ತದೆ, ಗಳ ಬರ್ತದೆ, ಪಡಿಯನ್ನು ಅವರು ಅದ್ರ ಲೆಕ್ಕದಿಂದ ಬಿಟ್ಟಿದ್ದಾರೆ. ಆದ ಕಾರಣ ಅದು ಮೇಲೆ ಭಾಗ ಅಂತ ಲೆಕ್ಕ, ಅದನ್ನು ಅಷ್ಟಕ್ಕೆ ಸೇರಿಸಿಕೊಂಡು ತ್ರಿವರ್ಗ ಅಂತ ಮಾಡಿದರು. ಇದನ್ನು ಪಂಚವರ್ಗ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಯಾಕೆ ಪಂಚವರ್ಗದ್ದೇ ಬಂತು, ಇದಕ್ಕೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಬರ್ತದೆ. ಹಾಗೆ ಅಂತ ಹೇಳಿದ್ರೆ ಮೊದಲಿನ ನಮ್ಮ ದೇವಸ್ಥಾನವೇ ಈ ಪಂಚವರ್ಗದಲ್ಲೇ ಇತ್ತು, ಅದನ್ನೇ ಮುಂದುವರಿಸಿದ್ದು ಅಂತ ಹೇಳಿದ್ರೆ. ಅದನ್ನು ಯಾವುದೇ ಅಲಂಕಾರಗಳು, ಅದು ಕಟ್ಟಡದ್ದಾಗಿರ್ಬೋದು, ದೇವರದ್ದಾಗಿರ್ಬೋದು, ಅಲಂಕಾರವನ್ನು ಕಡಿಮೆ ಮಾಡುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅಲಂಕಾರ ಪ್ರಿಯೋ ವಿಷ್ಣು, ಆ ಶಾಸ್ತ್ರ ಇದ್ದ ಕಾರಣ ಅದನ್ನು ಪ್ರತ್ಯೇಕವಾಗಿ ನಮ್ಮ ದೈವಜ್ಞರು ಹೇಳಿದ್ದಾರೆ. ಯಾವುದೇ ಅಂಗಗಳು ಇದ್ದರೂ ಸಹ ಅದಕ್ಕೆ ಯಾವುದೇ ಕೊರತೆ ಬರಬಾರದು. ಒಳಗಿನ ಚಿತ್ರಗಳಿಗೆ ಆಗ್ಬೋದು, ಹೊರಗಿನ ಭಿತ್ತಿಯ ವಿಷಯದಲ್ಲಿಯೂ ಆಗ್ಬೋದು. ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ ಕಾರಣ ಪಂಚವರ್ಗದಿಂದ ಕೂಡಿದಂತಹ ದೇವಸ್ಥಾನದ ತಳಭಾಗಗಳನ್ನು ನಿರ್ಮಾಣಗೊಂಡಿದೆ. ಮತ್ತು ಅದರ ಒಟ್ಟಿಗೆ ಇದಕ್ಕೆ ಹೆಸರು, ಇದು ಮೊತ್ತವಾಗಿ ಇದಕ್ಕೆ ಹೇಳೋದು ಭಿತ್ತಿ ಸ್ತಂಭ ಅಂತ. ಇದನ್ನು ನೀವು ವಾಸ್ತುಶಿಲ್ಪದ ಲೆಕ್ಕದಲ್ಲಿ ಅದಕ್ಕೆ ಹೆಸರು ಭಿತ್ತಿ ಸ್ತಂಭ ಅಂತ ಹೆಸರು. ಹೌದು, ಭಿತ್ತಿ ಅಂತ ಹೇಳಿದರೆ ಗೋಡೆ, ಅದಕ್ಕೆ ಎಡೆಯಲ್ಲಿ ನಾವು ಕೊಡುವಂತಹ ಇದಕ್ಕೆ ಭಿತ್ತಿ ಸ್ತಂಭ ಅಂತ ಹೆಸರು. ಅದರಲ್ಲಿಯೂ ಇದೇ ರೀತಿಯಲ್ಲಿ ಬರುವಂತಹ ಜಗತಿ, ಪಾದುಕ ಇತ್ಯಾದಿಗಳನ್ನೆಲ್ಲ ಸೇರಿಸಿಕೊಂಡು ಬರ್ತಾರೆ. ಹೌದು. ಸೊ ಇಲ್ಲಿಯೂ ಆ ಪಂಚ ಇದು ಬರ್ತದೆ, ಅದನ್ನೇ ಸೇರಿಸಿಕೊಂಡು ಬರುವಂಥದ್ದು ಸೇರಿದರೆ. ಸೊ ಇದು ಮಾಮೂಲಿ ನಮ್ಮ ಮನೆಗಳ ವಾಸ್ತುಶಿಲ್ಪದಲ್ಲಿ ಬಳಸೋದಿಲ್ಲ ಅಲ್ಲ? ಮನೆಯ ವಾಸ್ತುಶಿಲ್ಪದಲ್ಲಿ ತ್ರಿವರ್ಗದಲ್ಲಿ ಬರ್ತದೆ, ಪಂಚವರ್ಗದಲ್ಲಿ ಬರುವುದು ಬಹಳ ಕಡಿಮೆ. ಮತ್ತೆ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ಈ 4 ಸೂತ್ರದ ಮನೆಗಳಲ್ಲಿ ಇರ್ತದೆ. ಆದರೆ ದೇವರನ್ನು ಆರಾಧನೆ ಮಾಡುವಂಥ ಸ್ಥಳದಲ್ಲೇ ಜಾಸ್ತಿ ಇರ್ತದೆ. ಹೌದು, 4 ಸೂತ್ರದ ಮನೆಗಳು, ನವರಾತ್ರಿ ಇತ್ಯಾದಿ ಆಗುವಂತಹ ಸ್ಥಳಗಳು, ಮಠಗಳು, ಇದೆಲ್ಲ ಈ ರೀತಿಯಲ್ಲಿ ಬರ್ತದೆ. ಮನೆಗಳನ್ನು ಕಟ್ಟುವುದು ಕಡಿಮೆ. ಮುಂದೆ ನಮಗೆ ದೇವಸ್ಥಾನದ ಒಳಗಡೆ ವಾಸ್ತುಶಿಲ್ಪದ ಹೆಸರುಗಳನ್ನು ಸ್ವಲ್ಪ ಹೇಳಿ. ನೋಡಿ, ದೇವಸ್ಥಾನದ ಒಂದು ರಚನೆಯಲ್ಲಿ, ಅದರ ವಾಸ್ತುಶಿಲ್ಪದಲ್ಲಿ ಬರುವಂತಹ ವಿವಿಧ ಹೆಸರುಗಳನ್ನು ನಮ್ಮ ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ಇನ್ನಷ್ಟು ಒಳಭಾಗದಲ್ಲಿ ಏನೇನು ಕರೀತಾರೆ ಅದನ್ನು ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ. ದೇವಸ್ಥಾನದ ಮಹಾದ್ವಾರ, ಇದು ಅದಕ್ಕೆ ಸೇರಿಕೊಂಡಿರುವಂತಹ ಭಿತ್ತಿ ಸ್ತಂಭ. ನೋಡಿ, ದೇವಸ್ಥಾನದ ಮಹಾದ್ವಾರದಲ್ಲಿದ್ದೇವೆ ನಾವು. ಅದರ ಮಹಾದ್ವಾರದ ಜೊತೆಗೆ ಭಿತ್ತಿ ಸ್ತಂಭವನ್ನು ಇಲ್ಲಿ ಅವರು ಹೇಳಿದರು, ವಿವರಿಸಿದರು. ಮತ್ತು ಒಳಗಡೆ ಇದಕ್ಕೆ ಮಂಜರಿ ಅಂತ ಹೆಸರು. ಮಂಜರಿ, ಜಾಲಕ ಇತ್ಯಾದಿಗಳನ್ನೆಲ್ಲ ಇದಕ್ಕೆ ಹೆಸರು ಹೇಳ್ತಾರೆ. ಅಂದರೆ ಪ್ರತಿಯೊಂದು ಇದಕ್ಕೆ ಒಂದು ವಿಶಿಷ್ಟ ಹೆಸರಿದೆ. ನೋಡಿ, ನಾವು ಈ ವಿಡಿಯೋದಲ್ಲಿ ಈ ವಾಸ್ತುಶಿಲ್ಪದ ಈ ಭಿನ್ನ ಭಿನ್ನ ಹೆಸರುಗಳನ್ನು ಮಾತ್ರ ಇಲ್ಲಿ ಹೇಗೆ ಕರೀತಾರೆ ಅಂತ ಹೇಳೋದನ್ನು ನಾವು ಈ ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ನೋಡಿ, ಈ ದೇವಸ್ಥಾನದ ಒಂದು ವಿಶೇಷವಾದಂತಹ ಕಿಟಿಕೆ ರಂಧ್ರಗಳು, ಇದಕ್ಕೆ ಜಾಲಕ ಅಂತ ಹೆಸರು. ಜಾಲಕ ಅಂತ ಹೇಳಿದರೆ ಕಿಟಿಕಿ, ನಮ್ಮ ನಾಡ ಭಾಷೆಯಲ್ಲಿ ಕಿಟಿಕಿ ಅಂತ ಹೇಳಬಹುದು. ಅದನ್ನು ನಾವು ಇದರ ದೇವಸ್ಥಾನದ ಅಂಗವಾಗಿ ಹೇಳುವಾಗ ಅದಕ್ಕೆ ಜಾಲಕ ಅಂತ ಹೆಸರು. ನೋಡಿ, ಇದರಲ್ಲಿಯೂ ಹಾಗೆ ಭಿತ್ತಿ ಸ್ತಂಭ. ನೋಡಿ, ಇದನ್ನು ಭಿತ್ತಿ ಸ್ತಂಭ ನಾವು ಹೊರಗಡೆ ನೋಡಿದ್ದೇವೆ. ಇದು ಕಗ್ಗಲ್ಲಿನಲ್ಲಿ ಮಾಡಿದ ಭಿತ್ತಿ ಸ್ತಂಭ. ಹೊರಗಡೆ ನಾವು ಮುರಕಲ್ಲಿನಲ್ಲಿ ಆ ಭಿತ್ತಿ ಸ್ತಂಭವನ್ನು ನೋಡಿದ್ದೇವೆ. ಇಲ್ಲಿ ಕಗ್ಗಲ್ಲಿನಲ್ಲಿ ಅದೇ ಭಿತ್ತಿ ಸ್ತಂಭವನ್ನು ಮಾಡಿ ತೋರಿಸಿ ಕಟ್ಟಿದ್ದಾರೆ. ಹಾಗೆ ಇದಕ್ಕೆ ಹೆಸರು ಮಂಜರಿ ಅಂತ. ಮಂಜರಿ ಹೆಸರು. ನೋಡಿ,
ಈ ರೀತಿಯ ಒಂದು ಶಿಲ್ಪ ರಚನೆಯನ್ನು ಮಂಜರಿ ಅಂತ ಹೇಳ್ತಾರೆ. ಇದಕ್ಕೆ ಘನದ್ವಾರ ಅಂತ ಹೆಸರು. ನೋಡಿ, ಇಲ್ಲಿ ಒಂದು ಕಗ್ಗಲಿನಲ್ಲೇ ಮಾಡಿದ ಒಂದು ಬಾಗಿಲಿನ ರಚನೆ ಇದೆ. ಆದರೆ ಬಾಗಿಲು ತೆಗೆಯುವ ಬಾಗಿಲಲ್ಲ ಅದು. ಏನು ಸರ್ ಅದಕ್ಕೆ ಬಾಗಿಲು ತೆಗೆಯದ ಬಾಗಿಲು, ಹಾಗಂತ ಅದಕ್ಕೆ ಹೆಸರು ಘನದ್ವಾರ ಅಂತ. ಘನದ್ವಾರ, ಹೌದು. ಅಂತ ಹೇಳಿದ್ರೆ ನಮ್ಮ ಗರ್ಭಗೃಹದ 4 ಭಾಗಗಳಿಗೂ ದ್ವಾರಗಳು ಉಂಟು ಅಂತ ಲೆಕ್ಕ. ಆದರೆ ನಾವು ಅದನ್ನು ತೆಗೆಯುವುದು ಒಂದು ಭಾಗಕ್ಕೆ ಮಾತ್ರ. ಉಳಿದ 3 ಭಾಗದಲ್ಲಿಯೂ ಆ ದ್ವಾರಗಳು ಬೇಕು. ಅದಕ್ಕೆ ಘನದ್ವಾರ ಅಂತ ಹೆಸರು. ಸೊ ನಾವು ಒಂದು ದೇವಸ್ಥಾನದ ಒಂದು ರಚನೆ ನೋಡುವಾಗ ಇದು ಯಾಕೆ ಇಲ್ಲಿ ಬಾಗಿಲು ಮಾಡಿದ್ದಾರೆ, ಇದು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆಗಳು ಬರ್ತದೆ. ಆದರೆ ಅದಕ್ಕೆ ಆಳವಾಗಿ ನಾವು ಹೋದಾಗ ಅದಕ್ಕೆ ಉತ್ತರಗಳು ಸಿಗುತ್ತದೆ ಅಲ್ವಾ? ಹೌದೌದು. ನೋಡಿ, ಇದು ಪಾದುಕ ಅಂತ ಹೇಳಿದರೆ ನಾವು ಹೇಳುವಾಗ ಕಾಲಿಂದ ಕೆಳಗೆ ಮತ್ತೊಂದು ಬರುವುದು ಅಂತ ಉಂಟು, ಮತ್ತೊಂದು ಪಡಿಯಿಂದ ಕೊಡೋದು. ಅದಕ್ಕೆ ಮಲಯಾಳದ ಶಬ್ದದಲ್ಲಿ ಚಿರ್ಪು ಅಂತ ಹೇಳ್ತಾರೆ, ಇದಕ್ಕೆ ಪಾದುಕ ಅಂತ ಹೇಳ್ತಾರೆ. ಇದಕ್ಕೆ ಜಗತಿ ಅಂತ ಹೇಳ್ತಾರೆ. ಜಗತಿ ಅಂತ ಹೇಳಿದರೆ ದೇಹ ಅಂತ ಹೇಳುವ, ಶರೀರ ಅಂತ ಹೇಳುವಂಥದ್ದು ಉಂಟು. ಕುಮುದ ಅಂತ ಹೇಳಿದರೆ ಕಾಲು ಮಡಿಚಿದಂಥ ನಮ್ಮ ಮೊಳಂಪು ಉಂಟಲ್ಲ, ಮೊಳಂಪು ಮಡಿಚಿದರೆ ಯಾವ ರೀತಿ ಕಾಣ್ತದೆ ಅದನ್ನು ಹೇಳುವುದು ಕುಮುದ ಅಂತ. ಇದು ಗಳ ಅಂತ ಹೇಳ್ತಾರೆ. ಗಳ ಅಂತ ಹೇಳಿದ್ರೆ ಕುತ್ತಿಗೆ ಭಾಗ ಅಂತ ಲೆಕ್ಕ. ಹೌದು, ಕುತ್ತಿಗೆ ಪುಡಿ. ಹೌದು. ಈಗ ಇಲ್ಲಿ ನೋಡಿ, ಗಳ ಅಂತ ಹೇಳಿದಾಗ ಇಲ್ಲಿ ಕುತ್ತಿಗೆ ಒಳಭಾಗ, ಇದು ಹೌದು ಶರೀರದ ಬೇರೆ ಭಾಗ ಆದರೆ ಇದು ಕುತ್ತಿಗೆ ಭಾಗ. ಹಾಗೆ ಇದಕ್ಕೆ ಆ ಹೆಸರು ಬಂದು. ಸೊ ಇದು ನೀವು ಕಾಲು ಮಡಿಸಿದ ಹಾಗೆ. ಹೌದು ಅಲ್ವಾ? ಹೌದು, ಕಾಲು ಮಡಿಸಿದ್ದಕ್ಕೆ ಇರುವಂಥದ್ದು ಕುಮುದ ಅಂತ ಹೆಸರು. ಸೊ ಆ ಹೆಸರಿನ ಹಿಂದೆ ಮತ್ತಷ್ಟು ಪರಿಕಲ್ಪನೆಗಳಿದೆ. ಹೌದು. ಸಾಧಾರಣವಾಗಿ ಪಾಯ ಇದು, ಅದಕ್ಕೆ ನೀವು ಹೇಳೋದು ಇದಲ್ಲ, ಪಾದುಕ ಅಂತ ಹೇಳಿದರೆ ಕಾಲು ಅಂತ ಲೆಕ್ಕ. ಪಾದುಕ ಅಂತ ಹೇಳಿದ್ರೆ ಪಾದುಕ. ಹೌದು ಹೌದು. ಇನ್ನು ಅದಕ್ಕೆ ಮೇಲೆ ಹೋದ ಹಾಗೆ ಆ ಹೊರ ಭಾಗಕ್ಕೆ ರೌಂಡ್ ಆಗಿ ಬರುವಂಥದ್ದಕ್ಕೆ ಹೆಸರು ಕಪೋತ ಅಂತ. ಏನು? ಕಪೋತ ಅಂತ. ಕಪೋತ ಅಂತ ಹೇಳಿದ್ರೆ ನಮ್ಮ ಪಾರಿವಾಳದ ಕುತ್ತಿಗೆ ಯಾವ ರೀತಿ ಹೊರಗೆ ಬರ್ತದೆ ಅದೇ ರೀತಿ ಬರುವುದಕ್ಕೆ ಹೇಳುವುದು ಕಪೋತ ಅಂತ. ಹೌದು. ಈ ಒಂದೊಂದು ಅಂಗಗಳಿಗೂ ಒಂದೊಂದು ರೀತಿಯ, ನೋಡಿ ಇದನ್ನೆಲ್ಲ ಹೇಳೋದು ಕಪೋತ ಅಂತ. ಹೊರಗೆ ಬರುವಂಥದ್ದಕ್ಕೆ ಹೇಳೋದು ಆ ಕಪೋತ ಅಂತ ಹೇಳೋದು. ನೋಡಿ, ಈ ಶಿಲ್ಪ ಕಲೆಯನ್ನು ನೋಡುವಾಗ ಅದರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡುವ ಹೆಸರಿನ ಹಿಂದೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಪುಷ್ಟೀಕರಿಸುವಂತಹ ವಿಷಯಗಳಿದೆ. ಪ್ರತಿಯೊಂದರಲ್ಲಿ ಮೊದಲಿನವರು ಹೇಗಂತ ಹೇಳಿದ್ರೆ ಅದನ್ನು ಸಾನ್ನಿಧ್ಯವನ್ನು ಕಾಣ್ತಾ ಇದ್ದರು. ಹಾಗೆ ಹೇಳುವುದು ಗರ್ಭಗೃಹಂ ಶಿವರಂ ಪ್ರೋಕ್ತ ಅಂತ. ಇಡೀ ದೇವಸ್ಥಾನವೇ ಒಂದು ಶರೀರದ ಅಂಗ. ಶರೀರ, ಆ ಶರೀರದಲ್ಲಿ ನಮ್ಮ ಶಿರ ಅಂತ ಹೇಳುವಂಥದ್ದು ಗರ್ಭಗೃಹಂ ಶಿರಂ ಪ್ರೋಕ್ತ ಪ್ರಕ್ತಾನಂ ಗಳಮಂದಿರಂ ಅಂತ. ಹಾಗೆ ಮತ್ತೆ ಒಂದೊಂದು ಅಂಗಗಳಿಗೆ ಒಂದೊಂದು. ಹಾಗೆ ನಮ್ಮ ಪ್ರಧಾನವಾದಂತಹ ಬಲಿಕಲ್ಲಿಗೆ ನಮ್ಮ ಧ್ವಜಸ್ತಂಭಕ್ಕೆ ಮುಟ್ಟುವಾಗ ಪಾದುಕ ಅಲ್ಲಿ ಬಂದು ನಿಲ್ತದೆ, ಸುತ್ತು ಗೋಪುರಗಳು ಭುಜಗಳಾಗಿ ನಿಲ್ತದೆ. ಹಾಗಾಗಿ ಈ ಶರೀರಗಳನ್ನು ಯಾವುದೂ ಸಹ ನಮ್ಮ ದೇವಸ್ಥಾನದ ಅಂಗವಾಗಿಯೇ ನಾವು ತೆಕ್ಕೊಳ್ಳೋದು. ಆದರೆ ಅದು ನಮ್ಮ ಆತ್ಮ ಅಂತ ಹೇಳುವಂಥದ್ದು ಅಥವಾ ಜೀವ ಅಂತ ಹೇಳುವಂಥದ್ದು ದೇವರು ತೆಕ್ಕೊಳ್ತೇವೆ ಅದನ್ನು. ಹಾಗೆ ಆ ದೇವರನ್ನು ಅನುಸರಿಸಿಕೊಂಡು ಬರುವಂಥದ್ದು. ಆದ ಕಾರಣ ಪ್ರತಿಯೊಂದು ನಮಗೆ ವಿಶೇಷವಾಗಿ ನಮಗೆ ಕಾಣುವುದೇನು ಅಂತ ಹೇಳಿದರೆ, ಒಂದು ದೇವಸ್ಥಾನದ ಜೀರ್ಣಾವಸ್ಥೆಗೆ ಮುಟ್ಟಿದ ನಂತರ ದೇವರನ್ನು ನಾವು ಬಾಲಾಲಯಕ್ಕೆ ಶಿಫ್ಟ್ ಮಾಡಿದ ನಂತರ ಆ ಕ್ಷೇತ್ರ ಏನಾಗಿರ್ತದೆ, ಅದು ಸ್ಮಶಾನಕ್ಕೆ ಸರಿಯಾಗ್ತದೆ. ಅದು ಶರೀರ ಅಂತ ಹೇಳಿದ್ರೆ ಶವವಾಗಿರ್ತದೆ, ಅದರಲ್ಲಿ ಆತ್ಮ ಇರೋದಿಲ್ಲ. ಆದ ಕಾರಣ ನಮಗೆ ಜೀರ್ಣಾವಸ್ಥೆಗೆ ಮುಟ್ಟಿದಂತಹ ಶರೀರದ ಯಾವುದೇ ಅಂಗವನ್ನು ಪುನಃ ಆ ದೇವಸ್ಥಾನಕ್ಕೆ ಸೇರಿಸಬಾರದು. ಅದಕ್ಕೆ ಕೇಳಿದರೆ ನಾವು ಅದು ಒಂದು ಶವದಿಂದ ತೆಗೆದಂತಹ ಇದಾಗ್ತದೆ. ಆದ ಕಾರಣ ಹಂಚಾಗಲಿ ಅಥವಾ ಮರ ಆಗಲಿ ಯಾವುದೇ ವಸ್ತು ಆಗಲಿ ಒಮ್ಮೆ ಉಪಯೋಗ ಮಾಡಿದಂತಹ ವಸ್ತುವನ್ನು ಪುನಃ ಗರ್ಭಗೃಹ ಅಥವಾ ಇದಕ್ಕೆ ಸೇರಿಸಬಾರದು ಅಂತ ಹೇಳುವಂಥದ್ದು ಶಾಸ್ತ್ರ ಹೇಳ್ತದೆ. ಆದ ಕಾರಣ ಅದನ್ನು ನಾವು ಪ್ರತ್ಯೇಕವಾಗಿ ತೆಗೆದು ನಾವೆಲ್ಲದಕ್ಕನ್ನು ಹೊಸ್ತು ಮಾಡ್ತಾ ಇದ್ವಿ. ಯಾವ ಅಂಗವನ್ನು ನಾವು ಮುರಿಲಿಲ್ಲ ಅದನ್ನು ಪುನಃ ನಾವು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಮುರಿದ ಅಂಗವನ್ನು ಅಲ್ಲಿಂದ ನಾವು ಚೈತನ್ಯವನ್ನು ಹೊರಗೆ ತೆಗೆದ ನಂತರ ಅದು ಶವವಾಗಿ ನಾವು ಪರಿಕಲ್ಪನೆ ಮಾಡಿಕೊಳ್ಳೋದು. ಅಲ್ಲಿಂದ ಇದ್ದದನ್ನು ವಸ್ತುಗಳನ್ನು ನಾವು ಪುನಃ ಉಪಯೋಗ ಮಾಡುವ ಹಾಗಿಲ್ಲ. ಅದು ಶಾಸ್ತ್ರ ಹೇಳುವಂಥದ್ದು. ಸ್ವಾಮಿ, ಇದಕ್ಕೆ ನಮ್ಮ ವಾಸ್ತುಶಿಲ್ಪದ ಹೆಸರೇನು? ಇದಕ್ಕೆ ವಾಸ್ತುಶಿಲ್ಪದ ಹೆಸರಿನಲ್ಲಿ ಹೇಳೋದು ಸೋಮಸೂತ್ರ ಅಂತ. ಸೋಮ ಅಂತ ಹೇಳಿದ್ರೆ ಚಂದ್ರ ಅಂತಲೂ ಹೇಳ್ತದೆ. ಸೋಮ ಇರುವುದು ನಮ್ಮ ಉತ್ತರ ಭಾಗದಲ್ಲಿರುವ ಕಾರಣ ಅದು ಯಾವಾಗ ನೋಡಿದರೂ ನಿಮ್ಮ ಈ ನೀರು ಹೋಗುವಂತಹ ಭಾಗ ಉತ್ತರಕ್ಕೆ ಇರ್ತದೆ. ಆದ ಕಾರಣ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಶಬ್ದ ಸೋಮಸೂತ್ರ ಅಂತ. ಸೋಮ ಇರುವುದು ಉತ್ತರದಲ್ಲಿ. ಯಾವುದೇ ದೇವಸ್ಥಾನ, ಯಾವ ದೇವಸ್ಥಾನದಲ್ಲಿ ಯಾವ ಮುಖವಾಗಿಯೇ ಇರಲಿ, ದೇವರು
ದೇವರಿಂದ ಬರುವಂತಹ ತೀರ್ಥ ಅದು ಉತ್ತರಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದು ಶಾಸ್ತ್ರ. ಅದಕ್ಕೆ ನಾವು ಇಲ್ಲಿಗೆ ಒಳಗೆ ತಂದು ಇಡುವಾಗ ನಮ್ಮ ದೇವರದಲ್ಲಿ ಬಾಲಾಲಯದಲ್ಲಿ ಇಟ್ಟಂತ ದೇವರದ್ದೇ ಆ ಪೀಠಕ್ಕೂ ಸಹ ಸೋಮಸೂತ್ರ ಅಂತ ಉಂಟು. ಪೀಠದಿಂದಲೂ ತೀರ್ಥ ಹೋಗುವಂತಹ ಇದಕ್ಕೆ ಹೇಳುವುದು ಸೋಮಸೂತ್ರ ಅಂತೇಳಿ. ಆ ಸೋಮಸೂತ್ರ ಯಾವಾಗಲೂ ಉತ್ತರಕ್ಕೆ ಇರಬೇಕು. ಅದನ್ನೇ ನಾವು ಇಲ್ಲಿ ಪುನಃ ಇಡುವಾಗ ಪೀಠ ಯಾವ ರೀತಿಯಲ್ಲಿ ಉಂಟು ಅಲ್ಲಿದ್ದದನ್ನು ಹಾಗೇ ತಂದು ಇಲ್ಲಿ ಇಡುದು. ದೇವರು ಮಾತ್ರವೇ ತಿರುಗುತ್ತಾರೆ. ದೇವರು ಪಡುಮುಖವಾಗಿ ಈಗ ಬಾಲಾಲಯದಲ್ಲಿರುವ ಪಡುಮುಖವಾಗಿ ಇಟ್ಟರು ಸಹ ಪೀಠ ಇಲ್ಲಿ ಯಾವ ರೀತಿಯಲ್ಲಿ ಇದ್ದ ಅದೇ ಸ್ಥಿತಿಯಲ್ಲಿ ಅಲ್ಲಿ ಕೊಂಡೋಗಿ ಇಡೋದು. ಅದು ಕಾರಣ ಇದೆ. ಇದು ಸೋಮಸೂತ್ರ ಅಂತ, ಅದು ಸೋಮನಲ್ಲಿಯೇ ಸೇರಿ ಇರಬೇಕು, ಉತ್ತರಕ್ಕೆ ನೀರು ಹರಿಬೇಕು. ಯಾವುದು ಇದು ಮಧ್ಯಭಾಗ ಅಂತ ಲೆಕ್ಕ. ಈ ಮಧ್ಯಭಾಗದ ಘನದ್ವಾರ ಸಹ ಹೇಗೆ ಅಂತ ಹೇಳಿದ್ರೆ ನಿಜವಾದ ಮಧ್ಯದಿಂದ ಒಂದು ಅರ್ಧ ಅಂಗುಲ ಹೊರ ಬಡಗು ಭಾಗಕ್ಕೆ ಒತ್ತಿ ಇರ್ತದೆ. ಅದಕ್ಕೆ ಅಂತ ಹೇಳೋದು ಗಮನ ಅಂತ ಹೆಸರು. ಹಾಗೆ ಈ ಸೋಮಸೂತ್ರಕ್ಕೂ ಹಾಗೆ ಒಳಗಿಂದ ಹೊರಗೆ ಬರುವಾಗ ಅದು ಅಂಗುಲ ಲೆಕ್ಕಗಳಲ್ಲಿ ಅದನ್ನು ಗಮನ ತೆಗೆದುಕೊಂಡು ಬಲಭಾಗಕ್ಕೆ ಒತ್ತಿರ್ತದೆ ಅದೆಲ್ಲ. ಹಾಗೆ ದ್ವಾರಗಳು, ಮುಖ್ಯ ದ್ವಾರವೂ ಸಹ ಹಾಗೆ ಪ್ರತಿಷ್ಠೆಯಿಂದ ಅದನ್ನು ಬಲಭಾಗಕ್ಕೆ ಒತ್ತಿಕೊಂಡು ಅದು ಅರ್ಧ ಅಂಗುಲ, ಒಂದು ಅಂಗುಲ ಈ ರೀತಿಯಲ್ಲಿ ನಮ್ಮ ಶಿಲ್ಪಿಗಳು ಯಾವ ರೀತಿ ಹೇಳ್ತಾರೆ ಆ ರೀತಿಗೆ ಅನುಸರಿಸಿ ಅದನ್ನು ಬಲಭಾಗಕ್ಕೆ ತೆಗೆದುಕೊಂಡು ಬರೋದಕ್ಕೆ ಗಮನ ಅಂತ ಹೇಳೋದು. ಅದು ಪೂರ್ವಕ್ಕೆ ಮುಟ್ಟುವಾಗ, ನಮ್ಮ ಪೂರ್ವದ್ವಾರಕ್ಕೆ ಮುಟ್ಟುವಾಗ ಸಾಧಾರಣ ಒಂದು 4 ಅಂಗುಲ 5 ಅಂಗುಲವರೆಗೆ ಬರುವಂಥದ್ದು ಉಂಟು. ಮಹಾಬಲಿಕಲ್ಲು ಮತ್ತು ಸಹ ಬಲಭಾಗಕ್ಕೆ ಬರ್ತದೆ. ಎಲ್ಲವೂ ಬಲಭಾಗಕ್ಕೆ ಒತ್ತಿ ಬರೋದಕ್ಕೆ ಹೇಳೋದು ಗಮನ. ಸೊ ಇನ್ನು ಬಲಿಕಲ್ಲು ಇಲ್ಲಿ ಹಾಕ್ಬೇಕಷ್ಟೇ. ಹೌದು, ಬಲಿಕಲ್ಲು ಯಾರು ನಿರ್ಣಯ ಮಾಡೋದು? ಈಗ ಬಲಿಕಲ್ಲೆಲ್ಲ ನಿರ್ಣಯ ಮಾಡೋದು ಸರ್ ಶಿಲ್ಪಿಗಳೇ. ಅದನ್ನು ದೂರದಲ್ಲಿ ಯಾವ ದಿಕ್ಕಲ್ಲಿ ಗಮನ? ಹೌದು, ಅದು ಹೇಗೆ ಅಂತ ಹೇಳಿದ್ರೆ ಒಳಗಿನ, ಈಗ ಗರ್ಭಗೃಹದ ಹೊರಗೆ ಒಳಗಿನ ಅಂಗಣದಲ್ಲಿರುವಂತಹ ಬಲಿಕಲ್ಲುಗಳು 8 ಮತ್ತು 2 ಜನ ಬೇರೆ ಸಹ ಇದ್ದಾರೆ, 10 ಜನ ಇದ್ದಾರೆ. ದಿಕ್ಪಾಲಕರು ಅಂತ ಅವರಿಗೆ ಹೆಸರು. ಇಂದ್ರಾದಿ ಲೋಕಪಾಲಕರು. ಆ ಲೋಕಪಾಲಕರು ಅಷ್ಟ ದಿಕ್ಕುಗಳಲ್ಲಿಯೂ ಮತ್ತು ಈಶಾನ್ಯ ಮತ್ತು ಪೂರ್ವದ ಭಾಗದಲ್ಲಿ ಒಂದು, ಹಾಗೆ ನೈಋತ್ಯ ಮತ್ತು ಪಡುಭಾಗ, ವರುಣನ ಭಾಗ ಅಂತ ಹೇಳೋದು, ಅದರ ಮಧ್ಯಭಾಗದಲ್ಲಿ ಒಂದು ಬರ್ತದೆ. ಅದಕ್ಕೆ ಸಹ ಗಮನಗಳುಂಟು, ಸ್ವಲ್ಪ ಆಚೆ ಈಚೆ ಬರಬಹುದು. ಆದರೆ ಸಾಧಾರಣವಾಗಿ ಅದನ್ನು ನಿಶ್ಚಯ ಮಾಡುವಂತಹ ಜಾಗೆಗಳದು. ಹಾಗೆ 10 ಬಲಿಕಲ್ಲುಗಳು ಬರ್ತದೆ. ಆದರೆ 10ರಲ್ಲಿ ಹೆಚ್ಚಿಗೆ ಹಾಕೋದು ಮಾತ್ರ 8 ಮಾತ್ರ. ಉಳಿದ 2 ಬಲಿಕಲ್ಲುಗಳನ್ನು ಕೆಲವು ದೇವಸ್ಥಾನದಲ್ಲಿ ಹಾಕ್ತಾರೆ, ಎಲ್ಲ ದೇವಸ್ಥಾನದಲ್ಲಿ ಹಾಕೋದಿಲ್ಲ. ಮತ್ತೆ ಇಲ್ಲಿ ನಿರ್ಮಾಲ್ಯ ದಾರಿ ಇಲ್ಲಿ ಬರ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಪಡು ಮತ್ತು ಈಶಾನ್ಯದ ಮಧ್ಯಭಾಗದಲ್ಲಿ ಬರ್ತದೆ. ಅದು ನಿರ್ಮಾಲ್ಯ ದಾರಿ. ಹಾಗೆ ಒಂದೊಂದು ದೇವರಿಗೆ ಒಂದೊಂದು ನಿರ್ಮಾಲ್ಯ ದಾರಿ ಇದ್ದಾರೆ. ಹಾಗೆ ಇವರಿಗೆ ನಮಗೆ ವಿಷ್ಣುವಿನ ಸಂಕಲ್ಪದಲ್ಲಿರುವ ಹೇಳೋದು ಹೇಗೆ ಅಂತ ಹೇಳಿದ್ರೆ ವಿಶ್ವಸೇನಾಯನ ಅಂತ. ಮತ್ತು ದುರ್ಗಿಗೆ ಆದರೆ ಕ್ಲಿಮುಂಡಿ ನೀಲ್ಮಹ ಅಂತೇಳಿ, ಶಿವನಿಗೆ ಆದರೆ ನೆನಪಾಗೋದಿಲ್ಲ ಈಗ, ಚಂಡೇಶ್ವರ ಅಂತ ಹೇಳುವಂಥದ್ದು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ನಿರ್ಮಾಲ್ಯ ಧಾರಣಿಯಾಗಿ ಇರ್ತಾರೆ. ಅದಕ್ಕೆ ನೇರವಾಗಿ ನೋಡಿ, ದೇವಸ್ಥಾನದ ಒಂದು ವಾಸ್ತುಶಿಲ್ಪದ ಒಂದು ವಿಷಯಗಳು, ವೈಶಿಷ್ಟ್ಯಗಳು ಭಾಳ ಚೆನ್ನಾಗಿದೆ. ನೋಡಿ, ಈ ಬಾಗಿಲು ನೋಡಿ, ಬಾಗಿಲಿನ ಕೆಳಭಾಗದಲ್ಲಿ ಎಡ ಭಾಗದಲ್ಲಿ ಬಲಭಾಗದಲ್ಲಿ ಆ ಗ್ಯಾಪು, ಸಂದುಗಳು ನೋಡಿ, ಇದೆಲ್ಲ ಲೆಕ್ಕಾಚಾರದಲ್ಲಿ ಮಾಡಿದಂಥದ್ದು. ಈಗ ಮುಖ್ಯ ದ್ವಾರ ಇದು. ನಾವು ನೋಡಿ ಇಲ್ಲಿ ಗರ್ಭಗುಡಿಯ ಮುಖ್ಯ ದ್ವಾರವನ್ನು ನೋಡ್ತೇವೆ. ಇದು ಒಂದೇ ಒಂದು ಗೆರೆಯಲ್ಲಿ ಇರುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಹೀಗೆ ಒಂದೇ ರೇಖೆಯಲ್ಲಿ ಇರಬಾರ್ದು, ಅದೆಲ್ಲ ಬಲಭಾಗಕ್ಕೆ ಒತ್ತಿ ಇರುವುದು. ಅದಕ್ಕೆ ಗಮನ ಅಂತ ಹೆಸರು. ಒಂದೇ ರೇಖೆಯಲ್ಲಿ ಇರುವುದಿಲ್ಲ. ನೋಡಿ, ಇದು ಬಹಳ ಒಂದು ವೈಶಿಷ್ಟ್ಯಪೂರ್ಣವಂಥ ವಿಷಯ. ನೋಡಿ, ಇಲ್ಲಿ ಮುಖ್ಯದ್ವಾರ ಮತ್ತು ಗರ್ಭಗುಡಿಯ ಮುಖ್ಯದ್ವಾರ ಮತ್ತು ದೇವಸ್ಥಾನದ ಮಹಾದ್ವಾರ, ಇದು ಎರಡು ಒಂದೇ ಗೆರೆಯಲ್ಲಿ ಇಲ್ಲ ಅಂತ ಹೇಳಿ ಒಂದಷ್ಟು ಉದ್ದೇಶಕ್ಕೆ ಪೂರಕವಾಗಿ ಅದನ್ನು ಶಾಸ್ತ್ರದಲ್ಲಿ ಹೇಳಿದ ಕಾರಣ ಅದನ್ನು ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಶಾಸ್ತ್ರೀಯವಾಗಿ ಮಾಡಬೇಕಿದ್ರೆ ಹಾಗೆ ಮಾಡ್ತಾರೆ. ಅದನ್ನು ಗಮನ ಅಂತ ಹೇಳ್ತಾರೆ. ಅದಕ್ಕೆ ಗಮನ ಅಂತ ಹೇಳ್ತಾರೆ. ಧನ್ಯವಾದಗಳು. ದೇವಸ್ಥಾನದ ಬಗ್ಗೆ ಬಹಳ ಕುತೂಹಲದಾಯಕವಂತ ನನಗೆ ತಿಳಿದಂಥ ವಿಚಾರಗಳನ್ನು ಮಾತ್ರವೇ ಹೇಳಿದ್ದೇನೆ. ಇದಕ್ಕಿಂತ ಹೆಚ್ಚಿಗಾಗಿ ತಿಳಿಲಿಕ್ಕೆ ಎಷ್ಟೋ ಉಂಟು. ಅದು ಶಿಲ್ಪಶಾಸ್ತ್ರದಲ್ಲಿ ಹೇಳುವಂಥದ್ದು, ಅದು ಶಿಲ್ಪಿಗಳೇ ಹೇಳಬೇಕಷ್ಟೇ. ಅದು ಪೂರ್ತಿ ಹೇಳಬೇಕಿದ್ರೆ ನಮ್ಮ ಸಾಮಾನ್ಯ ಜನರಿಗೆ ತಿಳಿಯುವಷ್ಟಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ಹೇಳಿದ್ದು. ಏನಾದರೂ ಇದರಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಸಹ ಕ್ಷಮಿಸಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ಧನ್ಯವಾದಗಳು. ನೋಡಿ, ಈ ಗ್ಯಾಪ್ ನೋಡಿ, ಉದ್ದೇಶಪೂರ್ವಕ, ಇದನ್ನು ಗಮನ ಅಂತ ಹೇಳ್ತೀವಿ. ಇದು ಶಾಸ್ತ್ರದಲ್ಲಿ ಹಾಗೇ ಇಡಬೇಕು ಅಂತ ಇದೆ.